ನಯನ ಭಾರ್ಗವ ನ್ಯೂಸ್. ಮುಖ್ಯಾಂಶಗಳು. ಮಾಜಿ ಶಾಸಕ ನಡಹಳ್ಳಿ ವಿರುದ್ಧ ಹರಿಹಾಯ್ದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ. ಸಿಸಿ ರಸ್ತೆ ಕಳಪೆ ಬಹಿರಂಗ ಚರ್ಚೆಗೆ ಸವಾಲು. ಪ್ರಚಾರಕ್ಕಾಗಿ ದೊಡ್ಡವರನ್ನ ಟೀಕಿಸಿದಂತೆ ಕಿವಿಮಾತು. ವಾರ್ತೆಗಳ ವಿವರ. ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಅವಧಿಯಲ್ಲಿ ಆಗಿರುವ 500 ಕೋಟಿ ರೂಪಾಯಿ ಅನುದಾನದ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಆಗಿದ್ದು, ಈ ಬಗ್ಗೆ ನನ್ನಲ್ಲಿ ದಾಖಲೆಗಳಿವೆ. ಈ ಕುರಿತು ಅವರು ಬಹಿರಂಗ ಚರ್ಚೆಗೆ ಸಿದ್ಧರಿದ್ದಾರೆಯೇ ಎಂದು ಶಾಸಕ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಸವಾಲು ಹಾಕಿದರು. ಸಿಎಂ ಕಾರ್ಯಕ್ರಮಕ್ಕೆ ಹಾಕಲಾಗುತ್ತಿರುವ ಪೆಂಡಾಲ್ನಲ್ಲಿ ಬುಧವಾರ ಸಾಯಂಕಾಲ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಾಂಕ್ರೀಟ್ಗೆ ಆರ್ಎಂಸಿ ಬಳಸಬೇಕೆಂದಿದ್ದರೂ ಎಲ್ಲಿಯೂ ಬಳಸಿಲ್ಲ. M30 ಗ್ರೇಡ್ ನಿಯಮ ಪಾಲನೆ ಗಾಳಿಗೆ ತೂರಲಾಗಿದೆ. ಇದು ಕಳಪೆಗೆ ಉದಾಹರಣೆ. ಒಳಚರಂಡಿ ಯೋಜನೆ ಪೂರ್ಣಗೊಳ್ಳುವ ತನಕ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಲು ನಿರ್ಬಂಧವಿದ್ದರೂ ಕೆಲಸ ಮಾಡಿದ್ದಾರೆ ಎಂದರು. ಹಿಂದಿನ ಎಲ್ಲ ಕಾಮಗಾರಿಗಳನ್ನು ತಡೆಹಿಡಿಯಲು 22/5/2023 ನೂತನ ಸರ್ಕಾರದ ಆದೇಶ ಮಾಡಿದೆ. ನಾನು ಕೆಲಸ ತಡೆ ಹಿಡಿಯುವಂತೆ ಹೇಳಿಲ್ಲ. ಕಾಮಗಾರಿ ಬದಲಾಯಿಸಿ ಟೆಂಡರ್ ಕರೆಯುವಂತೆ ಸೂಚಿಸಿದ್ದರೂ ಬದಲಾವಣೆ ಮಾಡಲು ಹೋಗಿಲ್ಲ. ಗುತ್ತಿಗೆದಾರರನ್ನು ರಕ್ಷಿಸುವುದು ನನ್ನ ಉದ್ದೇಶವಾಗಿತ್ತು ಎಂದರು. ಇದು ನೋಡಿ ಒಂದು ಸ್ವಲ್ಪ ನಂದಲ್ಲ, ಇದು ಏನು ಸೈನ್ ಆಗೈತಿ. ಇದು 1/3/22 ಸುತ್ತಲೇ ಅವ್ರ ಸರ್ಕಾರದವ್ರು ಮಂಡಿಸ್ತಾರೆ. ಮಾರ್ಚ್ನಲ್ಲೆಲ್ಲ 3/1 ಜನವರಿ 22 ಹೊರಡಿಸಿ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ BBMP ಹೊರತುಪಡಿಸಿ ಯಾವುದೇ ರಸ್ತೆಯಲ್ಲಿ ಒಳಚರಂಡಿ ಕಾಲುವೆ ಅಳವಡಿಸೋದಕ್ಕೆ ಬಾಕಿ ಇದ್ದಲ್ಲಿ ಅಂಥ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನಾಗಿ ಅಭಿವೃದ್ಧಿಪಡಿಸುವುದು ಅಥವಾ ನಿರ್ಮಿಸುವುದು ನಿರ್ಬಂಧಿಸಿ ಆದೇಶಿಸಿದೆ. ಮುಂದುವರೆದು ಒಳಚರಂಡಿ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಅಂಥ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು ಕುರಿತು ಪರಿಶೀಲಿಸಬಹುದು. ಅದರ ಹಿನ್ನೆಲೆಯಲ್ಲಿ 24/7 ಕುಡಿ ನೀರಿನ ಎಲ್ಲಿ ಇದನ್ನು ಅಮೃತ 1 and 2 ಅನ್ನುವಂಥದ್ದನ್ನು ತಗೊತಾ ಇದ್ದಾರೆ, ಅದನ್ನು ಕೂಡ ಇದನ್ನು ಅಳವಡಿಸಬಾರ್ದು ಅನ್ನುವಂಥದ್ದು ಸರ್ಕಾರದ ಆದೇಶ ಇತ್ತು. ಕಾಂಕ್ರೀಟ್ ರೋಡ್ ಮಾಡಾಕತ್ತಿದ್ರು, ಇಲೆಕ್ಷನ್ ಐತಿ, ಟೆಂಡರ್ ಹಗಲಿ ರಾತ್ರಿ ಕುಂತು ಡಿಪಾರ್ಟ್ಮೆಂಟ್ನವ್ರು ಟೆಂಡರ್ ಮಾಡಿದ್ರು, ಎಸ್ಟಿಮೇಟ್ ಮಾಡಿದ್ರು, ಬಿಟ್ಟು ಮುಗಿದು ಹೋಯ್ತು, ಕತೆ ಮುಗೀತು. ನಾವು ಯಾಕೆ ಬಂದ್ ಮಾಡೋಣ? ಎಲ್ಲೈತೆ ಅಲರ್ಟ್ ಇರಬೇಕಪ್ಪ. ನೋಡ್ರಿ, ಸರ್ಕಾರದ ಎಲ್ಲ ಇಲಾಖೆಗಳ ನಿಯಮಗಳ ಮಂಡಳಿ ಪ್ರಾಧಿಕಾರ ಹಿಂದಿನ ಕಾಮಗಾರಿಗಳನ್ನು ತಡೆ ಹಿಡಿಯುವ ಬಗ್ಗೆ 22/5/2023 ಅಧಿಕಾರಕ್ಕೆ ಬಂದು 13ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. 22ಕ್ಕೆ ಆದೇಶ ಹೊರಡಿಸ್ತಾರೆ. ಕಾಪಿಗಳ ಎಸ್ಟಿಮೇಟ್ ತರಿಸಿದೆ. ಶಾಸಕನಾದ ಮೇಲೆ ಪ್ರಿವಿಲೇಜ್ ಇದೆ, ನನಗೆ ಕಾಪೀಸ್ ತರಿಸಿದೆ. ತರಿಸಿದಾಗ ಯಾವ ಪ್ರಮಾಣದಲ್ಲಿ ಎಸ್ಟಿಮೇಟ್ ಇದೆ ಆ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿರಿ ಅಂತ ಪತ್ರಿಕೆಯಲ್ಲಿ ಹೇಳಿದೆ. ನಾನು ಕಾಂಟ್ರಾಕ್ಟರ್ ಕರೆಸಿ ಮಾತಾಡಿಲ್ಲ. ಮಹಬೂಬ್ ನಗರಕ್ಕೆ ಹೋಗಿದ್ದೆ ಚುನಾವಣೆ ಸಂದರ್ಭದಲ್ಲಿ. ಹೀಗಿದೆ, ಇದ್ರ ಮೇಲೆ 2 ಕೋಟಿ ಮೆಟ್ಲು ಹಾಕಿನ ಮೇಲೆ ಕಾಂಕ್ರೀಟ್ ಮಾಡೋಕ್ಕೆ. ಅದು ಏನಿದೆ, 30 ಸೆಂಟಿಮೀಟ್ರಿಂದ 40 ಸೆಂಟಿಮೀಟ್ರನ್ನು ಮತ್ತು ಹೊಳ್ಳಿ ಯಾವಾಗ ರಿಲೀಸ್ ಮಾಡಿದ್ರು ಅವರು 31/7/23 ಆದೇಶ ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು, ಇಲ್ಲ ಚೇಂಜ್ ಮಾಡು ಅಂತ ಹೇಳಿದ್ರು. ನಮಗೆ ಕಾಮಗಾರಿಗಳನ್ನ ಬದಲಾವಣೆ ಮಾಡ್ತಿದ್ರು, ಮಾಡಿ ಅಂತ ಹೇಳಿದ್ರು. ನಾವು ಆ ಕೆಲಸಕ್ಕೆ ಕೈ ಹಾಕಲಿಲ್ಲ. ಯಾಕಪ್ಪ ಅಂತಂದ್ರೆ ಹೇಳ್ಬಿಡ್ತೀನಿ, ಯಾರೋ ಒಬ್ಬ ಅದನ್ನು ಏನಾಗಿದೆ ವ್ಯವಹಾರ ನಮಗೆ ಗೊತ್ತಿತ್ತು. ಆ ಬಡವನ ಸಹ ಹೊಡಿತೀವಿ, ಆ ಗುತ್ತೇದಾರ ಸತ್ತು ಹೋಗ್ತಾನೆ. ನಾವು ಕಾಮಗಾರಿ ಬದಲಾವಣೆ ಮಾಡಿ ಟೆಂಡರ್ ಕರೆದು ಬಿಟ್ಟಿದ್ರೆ ಆ ಗುತ್ತೇದಾರಗಳು ಅಷ್ಟು ಸತ್ತು ಹೋಗ್ತಿದ್ರು. RMC ಕಾಂಕ್ರೀಟ್ ಅಂತ ಕೊಟ್ಟಿದ್ದಾರೆ. ಪ್ರಮಾಣದಿಂದ ಪತ್ರಿಕೆಯವರು ಇಷ್ಟೆಲ್ಲ ಸ್ನೇಹಿತರು ಕುಂತೀರಿ, ಎಲ್ಲಿ RMC ಕಾಂಕ್ರೀಟ್ ಹಾಕ್ಯಾರ ಹೇಳ್ಬಿಡ್ಬೇಕು.
ಎಲ್ಲಿಯೂ RMC ಕಾಂಕ್ರೀಟ್ ಯೂಸ್ ಮಾಡಿ. ಮತ್ತು ಗ್ರೇಡ್ ಏನಿದೆ ಗೊತ್ತಾ? M30 ಅಂದರೆ M30 ಅಂದರೆ 30 ಮೆಟ್ರಿಕ್ ಟನ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ 30 M ಟನ್ ಲೋಡನ್ನು, ಪಾಯಿಂಟ್ ಲೋಡನ್ನು ಹಾಕಿ ಇಟ್ಟರೆ ಅದು ಕ್ರ್ಯಾಕ್ ಆಗ್ಬೋದು. ದ್ಯಾಟ್ ಈಸ್ ದ ಸ್ಟ್ರೆಂಗ್ತ್, ಶುಡ್ ಬಿ ದ ಸ್ಟ್ರೆಂಗ್ತ್. ಗರ್ಸಂಗಿ ರೋಡ್ ಇದು, ಗರ್ಸಂಗಿ CC ರೋಡ್ ಇವ್ರು ಮಾಡಿದ್ದು ನೋಡ್ರಿ, ತಾವು ಚೆನ್ನಾಗಿ ನೋಡ್ರಿ. ಗರ್ಸಂಗಿ CC ರೋಡ್ ಇದು. ಮನವ ಕಾಲ ಇಬ್ಬರು ಕಾಲು ಮುರ್ಕೊಂಡ್ರಿ, ಕಾಲು ಸಿಕ್ಕೊಂಡು ಎಲ್ಲ ಇವತ್ತು ಕ್ರ್ಯಾಕ್ಸ್ ಬಂದಿದ್ದಾವೆ. CC ರೋಡ್ ಗರ್ಸಂಗಿ ರೋಡ್ ಇದು, ಗರ್ಸಂಗಿ CC ರೋಡ್ ಇವ್ರು ಮಾಡಿದ್ದು ನೋಡ್ರಿ, ತಾವು ಚೆನ್ನಾಗಿ ನೋಡ್ರಿ. ಗರ್ಸಂಗಿ CC ರೋಡ್ ಇದು. ಮನವ ಕಾಲ ಇಬ್ಬರು ಕಾಲು ಮುರ್ಕೊಂಡ್ರಿ, ಕಾಲು ಸಿಕ್ಕೊಂಡು ಎಲ್ಲ ಇವತ್ತು ಕ್ರ್ಯಾಕ್ಸ್ ಬಂದಿದ್ದಾವೆ. CC ರೋಡ್ ಅದಕ್ಕೆ ಗರ್ಸ್ ತುಂಬಬೇಕು, ಕಾಂಪ್ಯಾಕ್ಟ್ ಮಾಡಬೇಕು, ಇಂಪ್ಯಾಕ್ಟ್ ರೋಲರ್ ಹಾಕಿ ಅದನ್ನು ಗಟ್ಟಿ ಮಾಡಬೇಕು. ಮೇಲೆ 2 ಕೋಟು ನೀವು GSP ಹಾಕಬೇಕು, ಅದರ ಮೇಲೆ 2 ಕೋಟು ಮೆಟಲ್ ಹಾಕಬೇಕು, ಆಮೇಲೆ CC ಮಾಡಬೇಕು. ಅದು ಏನು M30 ಗ್ರೇಡ್. M30 ಗ್ರೇಡ್ ಅಲ್ಲ, ನಿಮಗೆ ಯಾರ ಮನೆ, ನನ್ನ ಮನೆ ಕೂಡ M30 ಅಂತ ಕಟ್ಕೊಂಡು ಹೇಳ್ತಾರೆ. ಇದ್ರ ಬಗ್ಗೆ ಆದಂಥ ಅವ್ಯವಹಾರ ಬಗ್ಗೆ ತನಿಖೆಗೆ ಸಿದ್ಧರಿದ್ದೀರಾಗಿದ್ರೆ ನಾನು ವಿಂಡಿಕ್ಟಿವ್ ಅಲ್ಲ, ಐ ಆಮ್ ನಾಟ್ ವಿಂಡಿಕ್ಟಿವ್. ಯಾಕೆ ಈ ಮಾತುಗಳನ್ನು ಆಡ್ತೀರಿ? ಅದು ಮುಖ್ಯಮಂತ್ರಿ ಬರುವಾಗ ಒಬ್ಬ ಮುಖ್ಯಮಂತ್ರಿಗೆ ಗೌರವಿಸ್ಬೇಕು ವಿನ ಅವ್ನು ಬರುವಾಗ ಏನಾರು ಒಂದು ಸಮಸ್ಯೆ ಕ್ರಿಯೇಟ್ ಮಾಡೋದಕ್ಕೆ ನೀವು ಅಥವಾ ಏನಾರು ಒಂದು ಹೇಳಿಕೆ ಕೊಟ್ಟರೆ ಭಾಳ ದೊಡ್ಡವರಾಗ್ತದೆ. ಬಂದ್ ಮಾಡಿ. ನಾನು ಇವತ್ತೇ ಹೇಳ್ತೀನಿ, ನಾನು ಮುಂದೆ MLA ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ನೀವು ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, 3ನೇದವನು ಬರ್ಬೋದು. ವೈಯಕ್ತಿಕ ದ್ವೇಷವನ್ನು ಸಾಧಿಸುವಂಥ ರಾಜಕಾರಣ ಕೈಗೆ ಹಾಕಬಾರ್ದು. ಅಂಬೇಡ್ಕರ್ ವೃತ್ತ ಅಪೂರ್ಣ ಕಾಮಗಾರಿ ಬಗ್ಗೆ ಸ್ಪಷ್ಟನೆ ನೀಡಿದ ನಾಡಗೌಡರು ಅಧಿವೇಶನದಲ್ಲಿ ಈ ಕುರಿತು ಕೇಳಿದ ಪ್ರಶ್ನೆಗೆ ಸಚಿವರು ಉತ್ತರಿಸಿ 2023ನೇ ಸಾಲಿನ SFC ವಿಶೇಷ ಯೋಜನೆಯ ಕ್ರಿಯಾ ಯೋಜನೆಯಲ್ಲಿ 50 ಲಕ್ಷ ರೂಪಾಯಿ ಮೊತ್ತದ ಅಂಬೇಡ್ಕರ್ ವೃತ್ತದಲ್ಲಿನ ಕಾಮಗಾರಿಯನ್ನ KTTP ಕಾಯ್ದೆ 1999 ನಿಯಮ 2000 ಅನ್ವಯ ಟೆಂಡರ್ ಕರೆದು ಕಾಮಗಾರಿ ನಿರ್ವಹಿಸಲು ಸೂಚಿಸಲಾಗಿದೆ. ಪುರಸಭೆ ಆಡಳಿತಾಧಿಕಾರಿಯಾಗಿರುವ AC ಅವರು ಟೆಂಡರ್ ಕರೆಯುವುದಾಗಿ ಹೇಳಿದ್ದಾರೆ. ಇದರಲ್ಲಿ ಹಣ ಕಳೆದುಕೊಂಡವರಿಗೆ ಸಹಾಯ ಆಗುವಂತ ರೀತಿಯಲ್ಲಿ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮಾಡುವಂತೆ ಹೇಳಿದ್ದೇನೆ. ಕೆಲಸ ನಿಲ್ಲುವಲ್ಲಿ ಗುತ್ತಿಗೆದಾರರಿಗೆ ಬಿಲ್ ತಡೆ ಹಿಡಿಯುವಲ್ಲಿ ನನ್ನ ಪಾತ್ರವೇನೂ ಇಲ್ಲವೆಂದರು. ಅಂಬೇಡ್ಕರ್ ಹೆಸರಿನ ಮೇಲೆ ಶೋಷಣೆ ಮಾಡುವಂಥದ್ದು ಸರಿಯಲ್ಲ. ಅಂಬೇಡ್ಕರ್ ಮಾಡಿರುವ ಶಾಸನದಿಂದಲೇ ನಾನಿವತ್ತು ಶಾಸಕನಾಗಿದ್ದು, ರಾಜಕಾರಣಿಗಳಿಗೆ ಅಧಿಕಾರ ಬಂದದ್ದು. ಶಾಸನ ಬರೆದಂತ ವ್ಯಕ್ತಿಯ ಮೇಲೆ ಬೇಕಾದನ್ನ ಮಾಡ್ತೇನೆ, ನೇಮ ಗಾಳಿಗೆ ತೋರುತ್ತೇನೆ ಎಂದರೆ ಶಾಸಕರಾಗಿ ನಮ್ಮ ಜವಾಬ್ದಾರಿ ಏನಿರಬೇಕು ಎಂದರು. ಅವ್ರ ಸರ್ಕಾರದಲ್ಲಿ ಅವ್ರಿಗೆ ಒಪ್ಪಿಗೆ ಸಿಕ್ಕಿಲ್ಲ. ನನಗೆ ಅಸೆಂಬ್ಲಿ ಉತ್ತರ ಬಂದಿದೆ. ಇದು ಆದೇಶ ಎಂದ ಅವರು ಕೂಡಲೇ ಎಲ್ಲಿದ್ರಿ ನಮ್ಮ ಫೈಲ್ ಎಲ್ಲಿದೆ ತರಿಸಿ ನಾಳೆ ತೋರಿಸ್ಕೊಂಡು ರಿಲೀಸ್ ಮಾಡೋದು. ಅದರಲ್ಲಿ ಏನು ಹೇಳ್ತಾರೆ, 2018 11/1/2008 ಯಾವುದೇ ಕಾಮಗಾರಿಗಳನ್ನು KRIDL ಹಾಗೂ ನಿರ್ಮಿತಿ ಕೇಂದ್ರ ಹಾಗೂ ಇತರ ಸಂಸ್ಥೆಗಳಿಗೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಖಾಂತರ ವಹಿಸಿಕೊಡುವ ವ್ಯವಸ್ಥೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಲಾಗಿದೆ. ಅಂಬೇಡ್ಕರ್ ಚೌಕ್ ಮೊದಲು ಕಟ್ಟಿದವರೇ ನಾವು. ನಾನು ಅಧಿಕಾರದಾಗ ಇದ್ದಾಗ, ಶ್ರೀಂಗಾರಗೌಡರು ಇದ್ದಾಗನೇ ಅದನ್ನು ಮಾಡಿದ್ದು. ಕೈಲಿ ದುಡ್ಡು ಕೊಟ್ಟಿದ್ದು ನಮಗೆ, ಸರ್ಕಾರದ ಹಣ ಅಲ್ಲ. ಸುತ್ತಲ ಏನು ಗೋಡೆ ಕಟ್ಟಿದ್ದೀವಿ, ಕೈಲಿ ಹಣ ಕೊಟ್ಟಿದ್ದೀವಿ. ಆಯಿತು, ಅದನ್ನು ಇನ್ನೂ ಸುಂದರವಾಗಿ ಮಾಡ್ತೀರಾ, ಏನು ಮಾಡ್ತೀರೋ ಮಾಡೋದು ನಿಮ್ಮ ಬಿಟ್ಟಿದ್ದ ವಿಚಾರ. ನಾವೇನದನ್ನು ವಿರೋಧ ಮಾಡಿಲ್ಲಲ್ಲ. ಪೇಮೆಂಟ್ ಆಗೋಲ್ದು ಅಂತ ನಾನು ಆಸಕ್ತಿ ಪಟ್ಟು ಇದರಲ್ಲಿ ಏನಾರು ಒಂದು ಅವ್ಯವಹಾರ ಆಗಿದೆ ಅಂತ ಪ್ರಶ್ನೆ ಹಾಕಿದೆ ಅಸೆಂಬ್ಲಿ. ಆ ಪ್ರಶ್ನೆಗೆ ಬಂದಂಥ ಉತ್ತರದಲ್ಲಿ ಕೊನೆಗೆ ಹೇಳ್ತಾರೆ,
ಡೈರೆಕ್ಟ್ ಇಂಟ್ರೆಸ್ಟ್ಮೆಂಟ್ ಕಾಮಗಾರಿಯನ್ನು KRDL ನಿರ್ಮಿತ ಕೇಂದ್ರ ಇತರ ಸಂಸ್ಥೆಗಳ ಮುಖಾಂತರ ವಹಿಸಿಕೊಡಲು ಕೋರಿ ಸರ್ಕಾರದ ಅನುಮೋದನೆಗಾಗಿ ಯಾವುದೇ ಪ್ರಸ್ತಾವನೆಗಳನ್ನು ಸಲ್ಲಿಸದೇ ಇರಲು ಕಟ್ಟುನಿಟ್ಟಿನ ಸೂಚಿಸಲಾಗಿದೆ. ಮತ್ತು ಇವ್ರು ಯಾಕೆ ಡೈರೆಕ್ಟ್ ಇಂಟ್ರೆಸ್ಟ್ಮೆಂಟಿಗೆ ರಿಕಮೆಂಡ್ ಮಾಡಿದರು? ದ್ಯಾಟ್ ಇಸ್ ದ ರೀಸನ್ ವೈ ದ ಮನಿ ವಾಸ್ ನಾಟ್ ರಿಲೀಸ್ಡ್. ಅವ್ರ ಅಧಿಕಾರದಾಗ ಇದ್ದಾಗ ದುಡ್ಡು ಹೋಗಿಲ್ಲ, ನಾನು ಬಂದ ಮೇಲೆ ಅಲ್ಲ. SFC ಗ್ರಾಂಟ್ ಅವ್ರಿಗೇನು ರಿಲೀಸ್ ಆಯಿತು ಆ ಗೈಡ್ಲೈನ್ಸ್ನಲ್ಲೂ ಇದೆ. ನಮ್ಮ ಸರ್ಕಾರದಿಂದ ತಮಗೆ ಆ ದುಡ್ಡು ರಿಲೀಸ್ ಆಗಲಿಲ್ಲ. ನಂತರ ಆದುದರಿಂದ 22-23ನೇ ಸಾಲಿನ SFC ವಿಶೇಷ ಯೋಜನೆ ಕ್ರಿಯಾ ಯೋಜನೆಯಲ್ಲಿ ₹50 ಲಕ್ಷ ಮೊತ್ತದ ಮುದ್ದೇವಾಳ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಿ ಅಭಿವೃದ್ಧಿ ಕಾಮಗಾರಿಯನ್ನು KTTP ಕಾಯ್ದೆ 1999 ಮತ್ತು ನಿಯಮ 2000 ಅನ್ವಯ ಟೆಂಡರ್ ಕರೆದು ಕಾಮಗಾರಿಯನ್ನು ನಿರ್ವಹಿಸಲು ಅಗತ್ಯ ಕ್ರಮ ವಹಿಸಲಾಗುವುದು. ನಾನು ಭಾಳ ಕೆಳಮಟ್ಟದ ರಾಜಕಾರಣ ಮಾಡಿಲ್ಲ ಜೀವನದಲ್ಲಿ. ನನ್ನ ಜೀವನ ನನಗೆ ಗೊತ್ತೂ ಇಲ್ಲ. ಅಂಬೇಡ್ಕರ್ ಒಬ್ಬ ಶಾಸನ ಮಾಡಿ ದೇಶದ ಒಬ್ಬ ರೂವಾರಿ, ದಿಕ್ಕು ತೋರಿಸಿದಂಥವ. ಶಾಸನಬದ್ಧವಾಗಿ ನಡಿಬೇಕು ಅಂತ ನಮಗೆ ಅವಕಾಶ ಮಾಡಿಕೊಟ್ಟ ಅಂತೇಳಿ ನಾವೆಲ್ಲ MLAಗಳಾದೀವಿ. ವಿಧಾನಸಭೆ ರಚನೆ ಆಯ್ತು, ಪಾರ್ಲಿಮೆಂಟ್ ರಚನೆ ಆಯ್ತು, ವಿಧಾನ ಪರಿಷತ್ ರಚನೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸನ್ಮಾನಿಸುವ ಔಚಿತ್ಯವನ್ನ ಪ್ರಶ್ನಿಸಿದ ನಡಹಳ್ಳಿಯವರ ಪ್ರಶ್ನೆಗೆ ಉತ್ತರಿಸಿದ ನಾಡಗೌಡರು, ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಅವರ ಕೊಡುಗೆ ಏನು, ಅವರನ್ನೇಕೆ ಸನ್ಮಾನಿಸುತ್ತೀರಿ ಎಂದು ಕೇಳುತ್ತೀರಿ. ALBCಗೆ ನಾಗರಬೆಟ್ಟಿಗೆ ಅವರು ಅನುದಾನವನ್ನ ಕೊಟ್ಟಿದ್ದಾರೆ. ನಾವು ನೀವು ಕೂಡಿಯೇ ಸಿಎಂ ಸಿದ್ದರಾಮಯ್ಯನವರ ಕೈಕಾಲು ಬಿದ್ದು ಒತ್ತಾಯ ಮಾಡಿ ಬೂದಿಹಾಳ್ ಪಿರಾಪುರ ಏತ ನೀರಾವರಿಗೆ ಅನುದಾನವನ್ನ ತಂದಿದ್ದು ನೆನಪಿನಲ್ಲಿಲ್ಲವೇ? ದೊಡ್ಡವರ ಬಗ್ಗೆ ಹಗುರು ಮಾತುಗಳನ್ನಾಡಬಾರದು. ಮನುಷ್ಯ ಬದಲಾವಣೆಯಾಗಬಾರದು. ಯಾರಿಂದ ಜನರಿಗೆ ಅನುಕೂಲವಾಗಿದೆ ಅನ್ನೋದನ್ನ ತಿಳಿದುಕೊಂಡು ಮಾತನಾಡಬೇಕು. ಬಡ ಜನರಿಗೆ ಸೌಲಭ್ಯ ತಲುಪಿದರೆ, ಬರಗಾಲದಲ್ಲೂ ಜನ ನೆಮ್ಮದಿಯ ಜೀವನ ಮಾಡುತ್ತಿದ್ದರೆ ನಿಮಗೆ ಹೊಟ್ಟೆ ಕಿಚ್ಚ ಎಂದು ಹರಿಹಾಯ್ದರು. ಬಹಳ ಹಗುರವಾಗಿ ಒಬ್ಬರ ಬಗ್ಗೆ, ದೊಡ್ಡವ್ರ ಬಗ್ಗೆ. ಆಮೇಲೆ ಸಿದ್ದರಾಮಯ್ಯನವರಿಗೆ ಮಾತಾಡುವಾಗ, ಒಬ್ಬ ಮುಖ್ಯಮಂತ್ರಿಯನ್ನ ಸಂವಾದ ಮಾಡಿ ಮಾತಾಡುವಾಗ, ಅವನ ಅಡ್ರೆಸ್ ಮಾಡಿ ಮಾತಾಡುವಾಗ ಸಿಂಗ್ಯುಲರ್ ಲ್ಯಾಂಗ್ವೇಜಸ್ ನಿಮ್ಮ ಬಾಯಲ್ಲಿ ಇದ್ಯಾ ಸಂಸ್ಕೃತಿ? ಯಾಕೆ ಒಬ್ಬ ಹಿಂದುಳಿದವ ಒಬ್ಬ ಮುಖ್ಯಮಂತ್ರಿ ಎಲ್ಲ ಹೃದಯನ್ನ ಗೆಲ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ, ನಿಮಗೆ ಸಹನ ಆಗೋಲ್ದಲ್ಲ? ಸಿದ್ದರಾಮಯ್ಯ ಏನು ಮಾಡ್ಯಾನ ಅಂತ ಬರ್ತಾನ ಮುದ್ದೇಬಾಳಿಗೆ. ಪುಣ್ಯಾತ್ಮ. ALBCಗೆ ನೀರಾವರಿಗೆ ಸಿದ್ದರಾಮಯ್ಯ ಅಧಿಕಾರದಾಗಿದ್ದಾಗ ಇಷ್ಟು ದುಡ್ಡು ಕೊಡದೇ ಇದ್ರೆ, ನಾಗರಬೆಟ್ಟ ಏತ್ ನೀರಾವರಿಗೆ ನೀನು ಕೈ ಮುಗಿದು ಕಾಲು ಬಿದ್ದು ಬೂದ್ಯಾಳ ಪೀರಾಪುರ ನೀರಾವರಿ ಪ್ರಾರಂಭ ಮಾಡೋಣ ಸರ್ ಅಂತ ನಾವು ನೀವು ಕೂಡೇ ಹೋಗಿ ಕೈಕಾಲು ಬಿದ್ದು ಒತ್ತಾಯ ಮಾಡಿ ಎಲ್ಲ ಈ ನೀರಾವರಿ ಯೋಜನೆಗಳಿಗೆ ಹಣ ಪಡೆದಿವಲ್ಲ, ಇದು ಆದರೂ ನಿಮ್ಗೆ ನೆನಪಿಲ್ಲ. ಮನುಷ್ಯ ಎಷ್ಟು ಬದಲಾವಣೆ ಆಗ್ಬೇಕ್ರಿ? ಯಾರಿಂದ ಜನಕ್ಕೆ ಅನುಕೂಲ ಆಯಿತು ಅನ್ನೋದನ್ನು ನಾವು ಹೇಳೋದನ್ನು ಬಿಟ್ಟರೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಅವಾಗ ಕೊಟ್ಟು ನೀವು ಬಂದ್ರಿಪ್ಪ, ಬಡ ಬಂದು 2ನೇ ಹಂತದ್ದು ನಾವೇ ಮಾಡಿದ್ದೀವಿ, ನಾವೇ ದುಡ್ಡು ಕೊಟ್ಟಿವಿ ಅಂತೇಳಿ ಪೂಜೆ ಮಾಡೋದ್ರಿ. ಯಾರು ಬೇಡದ್ರಿ? ನೀವು ಮಾಡಿರಿ. ಯಾವಾಗ ಕ್ಲಿಯರ್ ಮಾಡಿದ್ರಿ? MB ಪಾಟೀಲ್ ಮಂತ್ರಿ ಇದ್ದಾಗ ಕ್ಲಿಯರ್ ಮಾಡಿದರು, ಪ್ಯಾಕೇಜ್ ಕ್ಲಿಯರ್ ಮಾಡಿದರು, 2ನೇ ಹಂತದ್ದನ್ನು ಕ್ಲಿಯರ್ ಮಾಡಿದ್ರು, ಬೋರ್ಡ್ ಕ್ಲಿಯರೆನ್ಸ್ ಸಿಕ್ತು. ಅಭಿನಂದಿಸ್ಬೇಕ್ರಿ. ರಾಜಕಾರಣದಲ್ಲಿ ಪ್ರತಿಯೊಂದಕ್ಕೂ ಟೀಕೆ ಮಾಡೋದಲ್ಲ, ಅಥವಾ ದಾರಿನ ತಪ್ಪಿಸೋದು, ಜನರು ತಪ್ಪು ದಾರಿಗೆ ಎಳೆಯೋದಲ್ಲ. ಮತ್ತು ಏಕವಚನಾಗಿ ಮಾತಾಡೋದು. ಒಬ್ಬ ಮುಖ್ಯಮಂತ್ರಿ ಆದವನಿಗೆ ಏನು ಮಾಡ್ಯಾರ ಅಂತ ಹೇಳಿ ಬರ್ತಾರೆ. ಅಲ್ಲ ರೀ, ಇವತ್ತು 40,924 ಜನ 2,000 ರೂಪಾಯಿದಂತೆ ಪಡಿತಾ ಇದ್ರು. ಗೃಹ ಜ್ಯೋತಿ 30,000 ಚಿಲ್ಲರ ಮನೆಗಳಿಗೆ ಪಡಿತಾ ಇದ್ದಾವೆ. ಅನ್ನ ಭಾಗ್ಯ ಯೋಜನೆಯಲ್ಲಿ 85% ಆಫ್ ದ ಪಾಪ್ಯುಲೇಷನ್ ಬಡವರು ನೆಮ್ಮದಿಯಿಂದ, ಈಗ ಬರಗಾಲ ಬಿದ್ದೈತಂದ್ರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ನಿಮ್ಗೆ ಹೊಟ್ಟೆ ಕಿಚ್ಚ.
ನಡಹಳ್ಳಿಯವರು ತಮ್ಮ ಅವಧಿಯಲ್ಲಿನ ಕೆಲಸಗಳನ್ನು ಶಂಕುಸ್ಥಾಪನೆ ನೆರವೇರಿಸಲಾಗುತ್ತಿದೆ ಎಂದಿದ್ದಾರೆ. ಇದು ಸಹಜ ಪ್ರಕ್ರಿಯೆ. ಹಿಂದೆ ನಾನು ಶಾಸಕನಾಗಿದ್ದಾಗ ಕೊನೆಯ ಅವಧಿಯಲ್ಲಿ ಅನುಮೋದನೆಗೊಂಡಿರುವ ಕಾಮಗಾರಿಗಳಿಗೆ ನೀವು ಶಂಕುಸ್ಥಾಪನೆ ನೆರವೇರಿಸಿಲ್ಲವೇ? ಆಗ ನಾನು ನನ್ನ ಅವಧಿಯ ಕಾಮಗಾರಿ ಯಾಕೆ ಮಾಡುತ್ತೀರಿ ಅಂತ ಕೇಳಿದ್ದೇನೆಯೇ? ಇದು ನಿರಂತರ ಪ್ರಕ್ರಿಯೆ. ಕೆಳಮಟ್ಟದ ರಾಜಕಾರಣ ನಾನು ಮಾಡಿಲ್ಲ. ನಡಹಳ್ಳಿಯವರು ಎಚ್ಚರದಿಂದ ಮಾತನಾಡಬೇಕು. ಪ್ರತಿಯೊಂದರಲ್ಲೂ ರಾಜಕಾರಣ ತರಬಾರದು. ನಿಮಗೆ ಅವಕಾಶ ಸಿಕ್ಕಾಗ ಮಾಡಿದ ಕೆಲಸದಲ್ಲಿ ನಾನು ಮೂಗು ತೂರಿಸಿಲ್ಲ. ಕಳಪೆ ಆದಾಗ ಮಾತ್ರ ಧ್ವನಿ ಎತ್ತಿದ್ದೇನೆ. ನಿಮ್ಮ ನಿತ್ಯದ ಕೆಲಸದಲ್ಲಿ ತಲೆ ಹಾಕಿಲ್ಲ. ನಾವು ಕಳಪೆ ಕೆಲಸ ಮಾಡಿದರೆ ಮಾತನಾಡುವ ಹಕ್ಕು ನಿಮಗಿದೆ ಎಂದರು. ನಿಮಗೊಂದು ಅವಕಾಶ ಸಿಕ್ಕಿತ್ತು, ನೀವು ಕೆಲಸ ಮಾಡಿದಿರಿ. ನಾವೆಂದೂ ಒಂದು ದಿವಸನೂ ಅದರೊಳಗೆ ಮೂಗು ತೂರ್ಸಕ್ಕೆ ಬಂದಿಲ್ಲ. ಬಿಡಿ, ರಾಜಕೀಯ ಬಂದಾಗ ನಾವು ರಾಜಕಾರಣ ಮಾಡಿದ್ದೀವಿ. ನಿಮ್ಮ ಅಭಿವೃದ್ಧಿ ಕೆಲಸದಲ್ಲಿ ಮತ್ತೊಂದು ಎಲ್ಲಾದರೂ ಕಳಪೆ ಆದಾಗ ಮಾತ್ರ ಈ ಕಳಪೆ ಆಗಿದೆ ಮತ್ತೊಂದಾಗಿದೆ ಅಂತ ಧ್ವನಿ ಎತ್ತಿದ್ದೀವಿ ವಿನಃ ದಿನನಿತ್ಯದ ಕೆಲಸದಲ್ಲಿ ನಾವು ಎಂದೂ ಕೂಡ ತಲೆ ಹಾಕಿದ್ದೀವಿ. ನಾನು ನೀವು ಹಾಕಬೇಡ ಅಂತ ಹೇಳೋದಿಲ್ಲ. ನಾವು ಕಳಪೆ ಮಾಡಿದಾಗ, ನಾವು ಏನಾದರೂ ತೊಂದರೆ ಅಲ್ಲ ಇದ್ದಾಗ ಮಾತಾಡುವ ಹಕ್ಕಿದೆ. ಯಾರಿಗೆ ಸಾಮಾನ್ಯ ಮನುಷ್ಯಗೂ ಹಕ್ಕಿದೆ. ಅದು ಇದು ಬಿಡು. ಸರ್ಕಾರ ಖಾಯಂ ತರೀಕೆ ಜೀವಂತವಾಗಿರೋದು. ಅದು BJPನೋ ಕಾಂಗ್ರೆಸ್ಸೋ ದಳನೋ ಗೊತ್ತಿಲ್ಲ. ನಾ ಇವತ್ತು ಶಾಸಕನದೀನಿ, ಹಿಂದೆ ನೀವು ಶಾಸಕರಿರ್ಬೋದು, ಮುಂದೆ ಯಾವ ಶಾಸಕ ಬರ್ತಾನೋ ಗೊತ್ತಿಲ್ಲ. ನಾವೇನು ಊಟ ಹೊಡ್ಕೊಂಡು ಕುಂತಿಲ್ಲ ಇಲ್ಲಿ ಯಾರು. ಜನ ಅಭಿಪ್ರಾಯ, ಜನರ ತೀರ್ಪು. ಆದರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಿಕ್ಕೆ ಯಾರಿಗೂ ಬರೋದಿಲ್ಲ. ಈಗ ಹಿಂದಕ್ಕೆ ನಾ ಮಾಡಿದಂಥ ಹಲವಾರು ಕೆಲಸಗಳಿದ್ದು ಬಂದು ಅವ್ರು ಮುಖ್ಯಮಂತ್ರಿ ಬಂದು ರಿಬ್ಬನ್ ಕತ್ತರಿಸಿದ, ಓಪನಿಂಗ್ ಮಾಡಿದ. ನೀ ಯಾಕೆ ಮಾಡಿದೆ ಅನ್ನಕ್ಕೆ ಬರ್ತದೆ. ಸರ್ಕಾರದ ಆಸ್ತಿ, ಸರ್ಕಾರದ ಮುಖ್ಯಸ್ಥ ಯಾರು ಇರ್ತಾರೆ ಅವ್ರು ಬಂದು ಪೂಜೆ ಮಾಡ್ತಾರೆ. ಅವು ಕೂಡ ಸೇರಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ದ್ಯಾಟ್ ಡಸಂಟ್ ಮೀನ್ ನಾವೇನು ನಮ್ಮ ಮನೆಯಿಂದ ಕೊಟ್ಟಿವಿ ಅನ್ನೋಂಥ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಯಾವಾಗಲೂ ಆ ಒಂದು ನೈಜತೆ ಇರಬೇಕು. ಆ ವಿನಯತೆ ಇರಬೇಕು. ರಾಜಕಾರಣದಲ್ಲಿ ವಿನಯತೆಯಿಂದ ರಾಜಕಾರಣ ಮಾಡಬೇಕು. ಐ ಅಡ್ವೈಸ್ ಹಿಮ್ ನಾಟ್ ಟು ಬಿಹೇವ್ ಲೈಕ್ ದಿಸ್. ನಮ್ಮ ಅಪ್ಪನ ಮನೆ ಗಂಟಲ್ಲ ಇದು. ರಾಜಕಾರಣ ನಮ್ಮದೇನು ನಮ್ಮ ಮುತ್ತಜ್ಜ ಗಳಿಸ್ಕೊಟ್ಟಿದ್ದಲ್ಲ, ಜನ ಗಳಿಸ್ಕೊಟ್ಟಿದ್ದು. ಮುದ್ದೇಬಿಹಾಳದ ಜನ ತುಂಬಾ ಜನರಿದ್ದಾರೆ. ತಮಗೆ ಕೆಟ್ಟದ್ದು ಮಾಡಿದವರಿಗೂ ಸೌಜನ್ಯ ತೋರಿಸುತ್ತಾರೆ ವಿನಃ ಒಂದೇ ಒಂದು ಕೆಟ್ಟ ಶಬ್ದ ಮಾತನಾಡೋಲ್ಲ. ಆದರೆ ಅದನ್ನ ಚುನಾವಣೆ ಡಬ್ಬಿಯಲ್ಲಿ ಅದನ್ನ ಮಾಡಿ ತೋರಿಸುತ್ತಾರೆ. ಅಷ್ಟೊಂದು ಪ್ರಬುದ್ಧರಿದ್ದಾರೆ. ಅವರಿಗೆ ಕೋಟಿ ನಮನವನ್ನ ಹೇಳುತ್ತೇನೆ. ಮುಂದಿನ ಜನ್ಮದಲ್ಲೂ ಅವರ ಋಣ ತೀರಿಸಲಾಗಲ್ಲ. ಇನ್ನು ಮುಂದಾದರೂ ತಪ್ಪುಗಳನ್ನು ತಿದ್ದುಕೊಂಡು ಹೋಗೋಣವೆಂದು ನಡಹಳ್ಳಿ ಅವರಿಗೆ ಕಿವಿ ಮಾತನ್ನ ಹೇಳಿದರು. ಮುದ್ದೇಬಿಹಾಳ ಜನರು ಭಾಳ ಶಾಣ್ಯರು. ದಿನ ಯಾರಿಗೂ ಕೆಟ್ಟಾಗೋದಿಲ್ಲ. ಮುದ್ದೇಬಿಹಾಳ ಜನರಂತ ಪ್ರಬುದ್ಧ ಜನರು ಯಾರೂ ಇಲ್ಲ. ಭಾಳ ಜನರಿದ್ದಾರೆ, ಯಾರಿಗೂ ಕೆಟ್ಟಾಗೋದಿಲ್ಲ. ನೀವು 100 ಕೆಟ್ಟ ಮಾಡಿರಿ ಬೇರೆ ಟೈಮ್ನಾಗ, ನೀವು ಬಂದ್ರೆ ಬರ್ರಿ ಸಾಹೇಬ್ರೆ, ನಮಸ್ಕಾರ, ಬರ್ರಿ ಸಾಹೇಬ್ರೆ, ಕುಂದುರಿ ಅಂತ ಆ ಸೌಜನ್ಯತೆ ತೋರಿಸ್ತಾರೆ. ಒಂದು ದಿವಸ ಒಂದು ಕೆಟ್ಟ ಶಬ್ದ ಮಾತಾಡೋದಿಲ್ಲ. ಆದರೆ ಅದನ್ನು ಚುನಾವಣೆ ಡಬ್ಬಿಯಲ್ಲಿ ಮಾಡಿ ತೋರಿಸ್ತಾರೆ. ಮುದ್ದೇಬಿಹಾಳರವ್ರಿಗೆ ಏನೂ ತಿಳಿಯಂಗಿಲ್ಲ. ಕಳ್ಕೊಂಡ ಮೇಲೆ ಎಚ್ಚರ ಆಗ್ತಾರೆ ಇವರು. ಎದಕ್ಕೆ ಬೇಕ್ರಿ? ಏನು ದಡ್ರ ಮುದ್ದೇಬಿಹಾಳದವರು? ನನ್ನನ್ನು 6 ಸಲ ಆರಿಸ್ಬೇಕಾದ್ರೆ ದಡ್ರ ಮುದ್ದೇಬಿಹಾಳದವರು. ನಾನು ಅವ್ರಿಗೆ ಕೋಟಿ ನಮನಗಳನ್ನು ಹೇಳ್ತೇನೆ. ನನಗೆ ಅವರ ಋಣ ಈ ಜನ್ಮ ಅಲ್ಲ, ಇನ್ನೊಂದು ಜನ ಸಿಕ್ಕರೂ ಅವ್ರ ಋಣ ತೀರಿಸಲಿಕ್ಕೆ ಸಾಧ್ಯವಾಗಲಾರ್ದ ಮಟ್ಟಿಗೆ ಅವ್ರ ಋಣ ನನ್ನ ಮೇಲೆ ಇದೆ ಅನ್ನುವಂಥ ಭಾವನೆದಿಂದ ನಾನು ಕೆಲಸ ಮಾಡಬೇಕು ಅಂತ ವಿಚಾರ ಮಾಡ್ತೇನೆ. ಆದಾಗ್ಯೂ ಕೂಡ ಎಷ್ಟೋ ತಪ್ಪು ತಿಳುವಳಿಕೆಗಳಾಗ್ತವೆ. ಅದಕ್ಕೆ ತಿದ್ಕೊಂಡು ಹೋಗೋಣ, ಸರಿಯಾಗಿರೋಣ. ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟು ದೇಶ ಕಟ್ಟತಕ್ಕಂಥ, ರಾಜ್ಯ ಕಟ್ಟತಕ್ಕಂಥ ಅಭಿವೃದ್ಧಿ ಒಂದು ದಾರಿಯಲ್ಲಿ ನಾವು ನೀವು ಕೂಡಿ ಸಾಗೋಣ ಅಂತ ಒಂದು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಮುಂದೆ ಇದನ್ನೂ ಹೇಳದೇ ಇದ್ರೆ, ಇನ್ನೂ ಅದೇ ರೀತಿ ನಡವಳಿಕೆ ಇತ್ತಂದರೆ ನಮ್ಮ ರಾಜಕಾರಣ ಮಾಡೋದು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ನಾವು ಮಾಡ್ತೀವಿ. ಇಷ್ಟೇ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಕಾಂಗ್ರೆಸ್ ಮುಖಂಡರಾದ CBSK, YH ವಿಜಯಕರ್, ರುದ್ರಗೌಡ ಅಂಗಡಿಗೇರಿ, ಎ ಗಣೇಶ್, ಶ್ರೀಕಾಂತ್ ಚಲವಾದಿ, ಸಿಕಂದರ್ ಜಾನ್ವೇಕರ್, ಸಂಗನಗೌಡ ಬಿರಾದರ್ ಹಲವರು ಸೇರಿ ಮತ್ತು AC ಬಸವಣ್ಣಪ್ಪ, PWD ಡಬಲಿ ಮಂಜುದಾರ್ ಸೇರಿ ಅಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು.